ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಕಾಸ್ಟ್ ಎಫಿಷಿಯೆಂಟ್ ಆಗಿರುವಂಥ ಒಂದು DIY CO2 ಸೆಟಪ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದಕ್ಕೆ ಬೇಕಾಗಿರುವಂಥ ಅಕ್ಸೆಸರೀಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಈ ಒಂದು ಸೆಟಪ್ ಮಾಡೋದಕ್ಕೆ. ಸೊ ನೀವು ಒಂದು ಪ್ರೊಫೆಷ್ನಲ್ ಆಗಿರುವಂಥ ಒಂದು CO2 ಕಿಟ್ ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 5,000 to 8,000 rupees ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಒಂದು ಕಾಸ್ಟ್ ಎಫಿಷಿಯೆಂಟ್ ಆಗಿ ಒಂದು CO2 ಸೆಟಪ್ ಮಾಡೋದು ಹೇಗೆ ಅಂತ ಇಂಟರ್ನೆಟ್ಟಲ್ಲಿ ಹುಡುಕಬೇಕಾದ್ರೆ ಒಂದು ಕಿಟ್ ಸಿಗ್ತಾ ಇತ್ತು. ಸೊ ಇದೊಂದು CO2 ಕಿಟ್. ಅದಕ್ಕೆ ಬೇಕಾಗಿರುವಂಥ ಎಂಟೈರ್ ಕಿಟ್ ಅವರು ಆಲ್ರೆಡಿ ಅಸೆಂಬಲ್ ಮಾಡಿ ಒಂದು ಅಮೆಝಾನಲ್ಲಿ ಮತ್ತು ಆನ್ಲೈನೆಲ್ಲ ಸಿಗುತ್ತೆ. ಸೊ ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಇದರ ಕಾಸ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಸೊ ಇಲ್ಲಿ ನೋಡ್ಬೋದು, ಇದೇ ಒಂದು ಬಿಗಿನರ್ಸ್ ಪ್ಲಾಂಟೆಡ್ ಟ್ಯಾಂಕ್. ಸೊ ಇದು ಹೇಗೆ ಸೆಟಪ್ ಮಾಡೋದಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ತಿರೋದ್ರೆ ನೋಡ್ಕೊಂಬನ್ನಿ. ಸೊ ಈ ಟ್ಯಾಂಕಿಗೆ ಇದೊಂದು ಎಂಟ್ರಿ ಲೆವೆಲ್ CO2 ಕಿಟ್ ಅಂತ ಹೇಳ್ಬೋದು. ಸೊ ಇದನ್ನು ಯೂಸ್ ಮಾಡಿ ಈ ಪ್ಲಾಂಟ್ಸ್ನ ಹೇಗೆ ಗ್ರೋ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇಲ್ಲಿ ಏನೆಲ್ಲ ಆಕ್ಸೆಸರೀಸ್ ಇದೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಇಲ್ಲಿ 2 ಲೀಟರ್ಸ್ ಸೋಡಾ ಬಾಟಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೋಡಾ ಬಾಟಲ್ ಮಾತ್ರ ಯೂಸ್ ಮಾಡಿ, ನಾರ್ಮಲ್ ವಾಟರ್ ಬಾಟಲ್ ಯೂಸ್ ಮಾಡಿಬಿಡಿ. ಸೊ ಇದು ಹೈ ಪ್ರೆಷರ್ ಗ್ಯಾಸ್ ಒಳಗಡೆ ಜನ್ರೇಟ್ ಆಗೋದ್ರಿಂದ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಸೊ 2 ಲೀಟರ್ ಸೋಡಾ ಬಾಟಲ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಬೇಕಿಂಗ್ ಸೋಡಾ. 200 grams ಬೇಕಿಂಗ್ ಸೋಡಾ ಬೇಕಾಗುತ್ತೆ. ಆ್ಯಂಡ್ 200 grams ಆಫ್ ಸಿಟ್ರಿಕ್ ಆ್ಯಸಿಡ್ ಬೇಕಾಗುತ್ತೆ. ಸೊ ಒಂದು ಬಾಟ್ಲಲ್ಲಿ ಬೇಕಿಂಗ್ ಸೋಡಾ, ಇನ್ನೊಂದು ಬಾಟ್ಲಲ್ಲಿ ಸಿಟ್ರಿಕ್ ಆ್ಯಸಿಡ್ ಯೂಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ ಮಾಡಿ ಸೊ ಅದರಿಂದ CO2 ಜನ್ರೇಟ್ ಮಾಡ್ತೀವಿ, ಆಯಿತಾ. ಸೊ ನೀವು ಇದೆರಡು ನೋಡ್ಬೋದು, ಇದೆರಡು ಯಾವುದೇ ನೀವು ಗ್ರಾಸರಿ ಶಾಪ್ಸಲ್ಲಿ ಹೋದರೆ ಸಿಗುತ್ತೆ. ಆ್ಯಂಡ್ ಈ ಬಾಟಲ್ ನೀವು ಈ ವೇಸ್ಟ್ ಪ್ಲಾಸ್ಟಿಕ್ಸ್ ಶಾಪ್ಸ್ ಇರುತ್ತಲ್ಲ, ಸೊ ನೀವು ಅಲ್ಲೋದ್ರೆ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೊಬೋದು. ಆ್ಯಂಡ್ ಇದೇ ನೋಡಿ ಆ ಕಿಟ್. ಸೊ ಇದು ನಾನು ಬಂದ್ಬಿಟ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಇದರ ಕಾಸ್ಟ್ ಬಂದು ಅರೌಂಡ್ 1,700 rupees ಆಗಿತ್ತು. ಸೊ ಇದು ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಇದು ಒಂದು ಬೆಂಡ್. ಸೊ ಯೂಶ್ವಲಿ ಪೈಪ್ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಪೈಪ್ ಬೆಂಡ್ ಆಗಿ ಪ್ರಾಪರ್ CO2 ಫ್ಲೋ ಹೋಗೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಇದೊಂದು ಬೆಂಡ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು CO2 ಡಿಫ್ಯೂಸರ್. ಸೊ ಇದಿಷ್ಟು ಇದ್ರ ಬಗ್ಗೆ. ಆ್ಯಂಡ್ ಮತ್ತೆ ಸ್ವಲ್ಪ ಸಕ್ಷನ್ ಕ್ಲಿಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪೈಪ್ ಪ್ರಾಪರಾಗಿ ಕ್ಲಿಪ್ ಮಾಡಿ ಯೂಸ್ ಮಾಡೋದಕ್ಕೆ. ಸೊ ಇದಿಷ್ಟು ಈ ಎಕ್ಸೆಸರೀಸ್ ಬಗ್ಗೆ. ಸೊ ಇನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ CO2 ಕಿಟ್ನ ಅನ್ಬಾಕ್ಸ್ ಮಾಡೋಣ. ಸೊ ಬನ್ನಿ. ಸೊ ನೀವು ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗ್ಲೇ ಸೊ ಈ ಬಾಟಲ್ಸ್ಗೆ 2 ಕ್ಯಾಪ್ ಮತ್ತು ಒಂದು ಪ್ರೆಷರ್ ವ್ಯಾಲ್ವ್, ಸೊ ಮತ್ತು CO2 ಫ್ಲೋ ಕಂಟ್ರೋಲ್ ವ್ಯಾಲ್ವ್ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಎಂಟೈರ್ CO2ನ ಆಫ್ ಮಾಡೋದಕ್ಕೆ ಮತ್ತು ಆನ್ ಮಾಡೋದಕ್ಕೆ ಒಂದು ಕಂಟ್ರೋಲರ್ ವ್ಯಾಲ್ವ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಸ್ಟಿಕ್ಕರ್ ಇದೆ. ಸೊ ಇದು ನೀವು ಬಾಟಲ್ ಮೇಲೆ ಸ್ಟಿಕ್ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಯಾವುದು ಸಿಟ್ರಿಕ್ ಆ್ಯಸಿಡ್ಡು ಮತ್ತು ಯಾವುದು ಬೇಕಿಂಗ್ ಸೋಡಾ ಅಂತ. ಸೊ ನಾನು ಮೊದಲನೇದಾಗಿ ಸ್ಟಿಕ್ಕರ್ನ ಸ್ಟಿಕ್ ಮಾಡಿಬಿಡ್ತೀನಿ. ಸೊ ಒಂದು ಕ್ಯಾಪ್ ಬಂದ್ಬಿಟ್ಟು ಬಾಟಲ್ ಎಗೆ, ಇನ್ನೊಂದು ಕ್ಯಾಪ್ ಬಂದ್ಬಿಟ್ಟು ಬಾಟಲ್ ಬಿಗೆ. ಆ್ಯಂಡ್ ಇದು ಪ್ರೆಷರ್ ವ್ಯಾಲ್ವು. ಆ್ಯಂಡ್ ಇದು ಒಂದು ಕಂಟ್ರೋಲರ್ ವ್ಯಾಲ್ವ್. ಆಯಿತಾ. ಸೊ ನೀವು CO2 ಎಷ್ಟು ಬಬಲ್ಸ್ ಬೇಕೋ, ನೀವು ಪರ್ ಸೆಕೆಂಡ್ಗೆ ಎಷ್ಟು ಬಬಲ್ಸ್ ಬೇಕೋ ಅಷ್ಟು ಸೆಟ್ ಮಾಡ್ಕೊಬೋದು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ತಾ. ಆ್ಯಂಡ್ ಇದು ಒಂದು CO2ನ ಆನ್ ಆಫ್ ಸ್ಟಾಪ್ ಮಾಡ್ಬೋದು ಕಂಪ್ಲೀಟಾಗಿ. ಸೊ ಒಂದು ಕಂಟ್ರೋಲರ್ ವ್ಯಾಲ್ವ್ ಇದೊಂದಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಒಂದು ಬಾಟಲ್ ಬಿಗೆ ಹೋಗುತ್ತೆ. ಆ್ಯಂಡ್ ಬಾಟಲ್ ಎಗೆ ಇಲ್ಲಿ ಒಂದು ಅಲಾಂಗ್ ವಿತ್ ಮ್ಯಾಗ್ನೆಟ್ ಇದೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಯಾವಾಗ ಬೇಡವೋ ಅವಾಗ ನೀವು ಇದನ್ನು ಲಿಫ್ಟ್ ಮಾಡಿ ಮೇಲೆ ಇಟ್ಬಿಟ್ರೆ ಸೊ CO2 ರಿಯಾಕ್ಷನ್ ಆಗೋಲ್ಲ, ಆಯಿತಾ. ಸೊ ಕೆಮಿಕಲ್ ರಿಯಾಕ್ಷನ್ ಸ್ಟಾಪ್ ಮಾಡೋದಕ್ಕೆ, ಆನ್ ಮಾಡೋದಕ್ಕೆ ಇದೊಂದು ಮ್ಯಾಗ್ನೆಟ್ ಕಂಟ್ರೋಲ್ ಯೂಸ್ ಮಾಡಿ ಬಾಟಲಿಂದ ಲಿಫ್ಟ್ ಮಾಡಿಬಿಟ್ರೆ ನೀವು CO2 ರಿಯಾಕ್ಷನ್ ಆಗೋಲ್ಲ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಮ್ಯಾಗ್ನೆಟಿಕ್ ಸೆಟಪ್ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಅಸೆಂಬಲ್ ಮಾಡಿಬಿಡೋಣ. ಸೊ ಬಾಟಲ್ ಎಗೆ ಇದು ಅಸೆಂಬಲ್ ಮಾಡೋದಕ್ಕೆ ಮುಂಚೆ ಮೊದಲನೇದಾಗಿ ಕೆಮಿಕಲ್ಸ್ನ ಆ್ಯಡ್ ಮಾಡ್ಕೊಂಬಿಡೋಣ.
ಸೊ ಬೇಕಿಂಗ್ ಸೋಡಾ ಮತ್ತು ಸಿಟ್ರಿಕ್ ಆ್ಯಸಿಡ್. ಸೊ ಬಾಟಲ್ ಎಗೆ ಬಂದ್ಬಿಟ್ಟು ಸಿಟ್ರಿಕ್ ಆ್ಯಸಿಡ್, ನಾನು ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಹಾಕೊಂಡ್ಬಿಡ್ತೀನಿ. ಸೊ ಬಾಟಲ್ ಬಿಗೆ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ 200 ಗ್ರಾಮ್ಸು. ಸೊ ಎರಡೂ ಬಾಟ್ಲಲ್ಲಿ ಕೆಮಿಕಲ್ಸ್ ಆ್ಯಡ್ ಮಾಡಿದ್ದೀವಿ, ಬಾಟಲ್ ಎ ಮತ್ತು ಬಾಟಲ್ ಬಿ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮೆಷರಿಂಗ್ ಜಾರಲ್ಲಿ ಬಾಟಲ್ ಎಗೆ 600 ml ಆಫ್ ವಾಟರ್ ಮಿಕ್ಸ್ ಮಾಡ್ಕೊಳೋಣ. ಸೊ ಬಾಟಲ್ ಬಿಗೆ 200 ml ಆಫ್ ವಾಟರ್. ಸೊ ಬೇಕಿಂಗ್ ಸೋಡಾ ಇರುತ್ತೆ ಈ ಬಾಟಲ್ ಬಿಯಲ್ಲಿ. ಸೊ 200 ml ಆಫ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕಿಟ್ಟಲ್ಲಿ ಆಲ್ರೆಡಿ ಬಾಟಲ್ ಎ ಮತ್ತು ಬಾಟಲ್ ಬಿಗೆ ಕ್ಯಾಪ್ ಅವರೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಸೊ ನೀವು ಆ್ಯಸ್ ಪರ್ ಅದು ನೀವು ಬಾಟಲ್ ಎ ಮತ್ತು ಬಾಟಲ್ ಬಿಗೆ ಅಸೆಂಬಲ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲೊಂದು ಪ್ರೆಷರ್ ವ್ಯಾಲ್ವ್ ಕೊಟ್ಟಿದ್ದಾರೆ. ಸೊ ಆ ಪ್ರೆಷರ್ ವ್ಯಾಲ್ವ್ ಬಂದ್ಬಿಟ್ಟು ಅಪ್ ಟು 1 kg/cm³ ವರೆಗೂ ನೀವು ಪ್ರೆಷರ್ ಕೊಡ್ಬೋದು. ಸೊ ನೆಕ್ಸ್ಟ್ ಬಂದು ಒಂದು ಈ ಕಂಟ್ರೋಲರ್ ವ್ಯಾಲ್ಯೂ ಯೂಸ್ ಮಾಡಿ ನೀವು ಈ CO2ನ ಆನ್ ಆಫ್ ಮಾಡ್ಕೊಬೋದು. ಸೊ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಂಬಿಡಿ. ಸೊ ಇಲ್ಲಿ ನೋಡ್ಬೋದು. ಸೊ ಈ ಮ್ಯಾಗ್ನೆಟ್ ಯೂಸ್ ಮಾಡಿ ನೀವು ಇದರ ಕೆಮಿಕಲ್ ರಿಯಾಕ್ಷನ್ನ ಕಂಟ್ರೋಲ್ ಮಾಡ್ಕೊಬೋದು. ಸೊ ನೀವು ಬೇಕಾಗಿದ್ದಾಗ ಲಿಫ್ಟ್ ಮಾಡಿ ಮೇಲೆ ಇಟ್ಟರೆ ಆಫ್ ಆಗಿಬಿಡುತ್ತೆ, ಆ್ಯಂಡ್ ಕೆಳಗಡೆ ತೊಗೊಂಬಂದರೆ ಆನ್ ಆಗುತ್ತೆ. ಸೊ ಸದ್ಯಕ್ಕೆ ಒಂದು 1 centimeter ಹೈಟಲ್ಲಿ ಇಟ್ಟಿರಿ ಆದಷ್ಟು, ಸೊ ದಟ್ ಕೆಮಿಕಲ್ಸ್ ವೇಸ್ಟ್ ಆಗಲ್ಲ. ಸೊ ನೀವು ಫುಲ್ ಡ್ರಾಪಲ್ಲಿ ಇಟ್ಬಿಟ್ರೆ ಕಂಟಿನ್ಯೂಸ್ ಆಗಿ ಇದು ರನ್ ಆಗ್ತಾ ಇರುತ್ತೆ. ಸೊ ಇಷ್ಟಿಟ್ಬಿಟ್ರೆ ಆಲ್ಮೋಸ್ಟ್ ಸೊ ಪರ್ ಡೇಗೆ ಬೇಕಾಗಿರೋಂಥ CO2 ಇದರಲ್ಲಿ ರನ್ ಆಗುತ್ತೆ. ಸೊ 1 centimeter ಹೈಟಲ್ಲಿ ಇಟ್ಬಿಡಿ. ಸೊ ನೆಕ್ಸ್ಟ್ ಡಿಫ್ಯೂಸರ್ನ ಸೆಟ್ ಮಾಡಿಬಿಡೋಣ. ಸೊ ಈ ಎಂಟೈರ್ ಕಿಟ್ ಅವರೇ ಕೊಟ್ಬಿಟ್ಟಿದ್ದಾರೆ, ನೋಡ್ಬೋದು. ಇದಕ್ಕೆ ಬೇಕಾಗಿರೋಂಥ CO2 ಎಂಟೈರ್ ಕಿಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ರೀ ಅಸೆಂಬಲ್ಡ್ ಆಗಿಬಿಟ್ಟಿದೆ. ಸೊ ನಾವೇನಿಲ್ಲ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ.
ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಗಲೇ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ ನಿಮಗೆ ಅಪ್ಡೇಟೆಡ್ ಆಗಿರುತ್ತೆ. ಥ್ಯಾಂಕ್ ಯು. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.